ಇಂಡಿಯಾದಲ್ಲೇ ಫಸ್ಟ್ ಬ್ರಾಂಚ್ ನೆಸ್ಟ್ ನಾರ್ಡಿಕ್ ಫರ್ನಿಚರ್ ಇದೀಗ ನಮ್ಮ ಬೆಂಗಳೂರಿನಲ್ಲಿ. ಮೇಡಮ್ ವೆಲ್ಕಮ್ ಟು ವರ್ಲ್ಡ್ ಕ್ಲಾಸ್ ಫರ್ನಿಚರ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಒಂದೊಳ್ಳೆ ಮನೆಗೆ ಸೋಫಾ ಬೇಕು, ಅದು ಪೆಟ್ ಫ್ರೆಂಡ್ಲಿ ಇರಬೇಕು, ಮತ್ತೆ ಯಾರಾದ್ರೂ ಮನೆಗೆ ಬಂದ್ರೆ ಅವ ಏನ್ ಕಂಫರ್ಟ್ ಆಗಿದೆ ಅಂತ ಹೇಳ್ಬೇಕು. ತುಂಬಾ ಜಿಗಿ ಜಿಗಿ ಅನ್ನೋ ತರ ಜಾತ್ರೆ ತರ ಎಲ್ಲ ಕಲರ್ ಎಲ್ಲ ಬೇಡ. ಇಲ್ಲಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ಆ ತರ ಸೋಫಾಸ್ ಇದೆಯಾ ನಿಮ್ಮ ಹತ್ರ? ಎಕ್ಸಾಕ್ಟ್ಲಿ ಮೇಡಮ್, ಆಕ್ಚುಲಿ ನಾವು ಇಡೀ ಇಂಡಿಯಾಗೇನೆ ಮಾಸ್ಟರ್ ಫ್ರಾಂಚೈಸಿ ನಮ್ದೇ ಇರೋದು. ನೆಸ್ಟ್ ನಾರ್ಡಿಕ್ ಅನ್ನೋ ಒಂದು ಕಂಪ್ನಿ ಇದೆಯಲ್ಲ, ಇದು ಇವತ್ತು ನಿನ್ನೆ ಮೊನ್ನೆ ಶುರುವಾಗಿರೋದಲ್ಲ ಮೇಡಮ್. ಇಟ್ ಇಸ್ ಮೋರ್ ದನ್ 50 years ಪ್ಲಸ್ ಇದೆ. ಸೊ ಅಲ್ಲಿಗೆ 50 years ಪ್ಲಸ್ ಲೆಗೆಸಿ ಇದೆ ಅಂತ ಹೇಳಿದ್ರೆ ಯು ಜಸ್ಟ್ ಥಿಂಕ್ ಔಟ್ ಆಫ್ ದಟ್. ಅಂದ್ರೆ ನಿಮ್ಗೆ ಕ್ವಾಲಿಟಿ ಯಾವ ತರ ಇರುತ್ತೆ, ಅವ್ರ ಔಟ್ಕಮ್ ಯಾವ ತರ ಇರುತ್ತೆ, ಅವ್ರ ಡಿಸೈನ್ ಯಾವ ತರ ಇರುತ್ತೆ. ಸೊ ಇದನ್ನೆಲ್ಲ ಅನಾಲಿಸಿಸ್ ಮಾಡೇನೆ ಆಕ್ಚುಲಿ ಈ ಮಾಸ್ಟರ್ ಫ್ರಾಂಚೈಸಿ ಯಾರು ತಗೊಂಡಿದೀವಲ್ವಾ, ಇಟ್ ಈಸ್ ಕಂಪ್ಲೀಟ್ಲಿ ಪಾರ್ಟ್ನರ್ ಆಫ್ ಒಂದು ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ ಇದಾರೆ, ಒಂದು ಬಿಲ್ಡರ್ಸ್ ಇದಾರೆ. ಸೊ ಈ ಇಮ್ಯಾಜಿನೇಷನ್ ಇಟ್ಕೊಂಡೇನೆ ಕೂಡ ಕಸ್ಟಮರ್ ನಾವ್ ಏನ್ ಡೆಲಿವರ್ಡ್ ಕೊಡ್ಬೋದು, ನನ್ನ ಕ್ಲೈಂಟ್ಗೆ ಏನ್ ಡೆಲಿವರ್ಡ್ ಕೊಡ್ಬೋದು, ಆಸ್ ಎನ್ ಆರ್ಕಿಟೆಕ್ಟ್ ಆಸ್ ಎನ್ ಬಿಲ್ಡರ್ ನನ್ನ ಕ್ಲೈಂಟ್ಗೆ ಏನ್ ಡೆಲಿವರ್ಡ್ ಕೊಡ್ಬೋದು ಅನ್ನೋಕ್ಕೋಸ್ಕರನೇ ಶುರು ಮಾಡಿರೋದು ಒಂದು ಕಂಪ್ನಿ ನೆಸ್ಟ್ ನಾರ್ಡಿಕ್. ಸೂಪರ್. ಸೊ ನಾನು ಅಷ್ಟೇ ನವೀನ್ ಸರ್ನ ನೋಡಿರೋದು ಒಬ್ಬ ಕನ್ಸ್ಟ್ರಕ್ಟ್ ಮಾಡುವಂತಹ ಕಂಪನಿಯ ಓನರ್ ಆಗಿ ನೋಡಿದ್ದೀನಿ, ಹಾಗೆ ಅವರು ಬಿಲ್ಡರ್ ಆಗಿ ನೋಡಿದ್ದೀನಿ, ಹಾಗೆ ಅವರು ಇಂಟೀರಿಯರ್ ಡಿಸೈನರ್ ಆಗಿ ನೋಡಿದ್ದೀವಿ, ಆರ್ಕಿಟೆಕ್ಟರ್ ಆಗಿ ನೋಡಿದ್ದೀವಿ. ಸೊ ಈಗ ಅದಕ್ಕೆ ರಿಲೇಟೆಡ್ ಆಗಿನೇ ಫರ್ನಿಚರ್. ವೆರಿ ಇಂಟ್ರೆಸ್ಟಿಂಗ್ ಸರ್. Exactly, ನೋಡ್ತಾ ಹೋಗೋಣ ಹಾಗಾದ್ರೆ. Sure madam, definitely. ನನಗಂತೂ ತುಂಬಾ ಎಕ್ಸೈಟಿಂಗ್ ಆಗಿದೆ. ಈ ಸೋಫಾಸ್, ಈ ಫರ್ನಿಚರ್ ನೀವ್ ಅನ್ಕೊಂಡ್ರ ಹಾಗೆ ನಾರ್ಮಲ್ ಅಲ್ಲ, ವೆರಿ ಸ್ಪೆಷಲ್. ಯಾಕೆ ಅಂತ ಹೇಳ್ತೀವಿ ಬನ್ನಿ. ಎಕ್ಸಾಕ್ಟ್ಲಿ ಮೇಡಮ್, ಆಕ್ಚುಲಿ ನಾವು ಸ್ಪೆಷಲಿಸ್ಟ್ ಏನಕ್ಕೆ ಅಂತ ಹೇಳ್ತೀವಿ, ಏನರಲ್ಲಿ ನಾವು ಸ್ಪೆಷಲೈಸೇಷನ್ ಇರೋದು ಅಂತ ಹೇಳಿದ್ರೆ ನಂಬರ್ 1 ಕಂಫರ್ಟ್. ನೀವು ಯಾವುದೇ ಒಂದು ಫರ್ನಿಚರ್ ತಗೊಂಡಾಗ ಥಿಂಕ್ ಮಾಡೋದೇನು ಹೇಳಿ, ಕಂಫರ್ಟ್. ಆಮೇಲೆ ನೀವು ಫೀಲ್ ಮಾಡಿ, ನೀವೆಲ್ಲರೂ ಕುತ್ಕೊಂಡು ನಮ್ಮ ಎಂಟರ್ ಏನು ಸೋಫಾ ಸೆಟ್ಸ್ ಇರ್ಬೋದು, ಪ್ಲೀಸ್ ಮೇಡಮ್ ನೀವು ಆರಾಮಾಗಿ ಕುತ್ಕೊಂಡು ಫೀಲ್ ಮಾಡಿ ನೋಡಿ ಹೇಗೆ ಅನ್ಸ್ತಾ ಇದೆ ಮೇಡಮ್. ಅಂದ್ರೆ ನಿಮ್ಗೆ ಫೀಲಿಂಗ್ ಹೇಗೆ ಅನ್ಸ್ತಾ ಇದೆ? ಎಕ್ಸಾಕ್ಟ್ಲಿ ಅಲ್ವಾ ಮೇಡಮ್, ಯಾವ್ದೋ ಒಂದು ನೀವೊಂದು ಒಳ್ಳೆ ಲಕ್ಸುರಿ ಆಗಿರುವಂತ ಸೋಫಾದಲ್ಲಿ ಕುತ್ಕೊಂಡಂಗಿದೆ. ಬಟ್ ಲಕ್ಸುರಿ ಅನ್ನೋದ್ರಲ್ಲಿ ಮೇಡಮ್ 2 ತರ ಕೇಸ್ ಇದೆ. ಒಂದು, ನಾವು ಒಳ್ಳೆ ಬಿಗ್ ಪ್ರೈಸ್ ಕೊಟ್ರೆ ಇಟ್ ಈಸ್ ಲಕ್ಸುರಿ. ಇನ್ನೊಂದು, ನಾವು ಒಳ್ಳೆ ಕಂಫರ್ಟ್ ಆಗಿ ಕುತ್ಕೊಂಡ್ರೆ ಇಟ್ ಈಸ್ ಲಕ್ಸುರಿ. ಎಕ್ಸಾಕ್ಟ್ಲಿ ತಾನೆ? ಎಕ್ಸಾಕ್ಟ್ಲಿ. ಸೊ ಮೇಡಮ್ ನಮ್ಮಲ್ಲಿ ಬನ್ನಿ, ನೀವು ಈಗ ನೋಡಿ, ಈ ಯಾವುದೇ ಇರ್ಬೋದು, ಈ ಒಂದು ಡೈನಿಂಗ್ ಟೇಬಲ್ ಆದ್ರೂ ತಗೊಳ್ಳಿ, ಇಟ್ ಇಸ್ ಕಂಪ್ಲೀಟ್ಲಿ ಹಾರ್ಡ್ ವುಡ್. ಈವನ್ ಬೇಸ್ ಇರ್ಬೋದು, ಯಾವುದೇ ಇರ್ಬೋದು ಕೂಡ ಕಂಪ್ಲೀಟ್ಲಿ ಹಾರ್ಡ್ ವುಡ್. ಇದನ್ನ ಮುಟ್ತಾ ಇದ್ರೇನೆ ಆ ಫೀಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೀಗಂತಿದ್ರೆ ನಾಟ್ ಜಸ್ಟ್ ವುಡ್, ಇದ್ರ ಮೇಲೆ ಎಷ್ಟು ವರ್ಕ್ ಆಗಿದೆ, ಏನೋ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಸ್ಪೆಷಲ್ ಆಗಿದೆ. ಮುಟ್ತಾ ಇದ್ರೇನೆ ಇನ್ನು ಮುಟ್ಬೇಕು ಅನಿಸುತ್ತೆ, ಆ ತರ ಫೀಲ್ ಇದೆ. ಅದಕ್ಕೆ ಹೇಳಿದ್ದು ಇದು ತುಂಬಾ ಸ್ಪೆಷಲ್ ಆಗಿರುವಂತ ಫರ್ನಿಚರ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಡೈನಿಂಗ್ ಸೀರೀಸ್ ಅಲ್ಲಿ ಇವರ ಒಂದು ಸ್ಟೋರ್ ಅಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತ ಡೈನಿಂಗ್ ಟೇಬಲ್ ನಿಮ್ಗೆ ಸಿಗತ್ತೆ, ಚೇರ್ಸ್ ಸಿಗತ್ತೆ ನೋಡಿ. ವೆರಿ ಸಿಂಪಲ್, ಕ್ಲಾಸಿ ಅಂಡ್ ಎಲಿಗೆಂಟ್, ಬ್ಯೂಟಿಫುಲ್ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ಮೇಡಮ್. ಈಗ ನೀವು ನಮ್ಮ ಸೋಫಾಸ್ ಅಷ್ಟೇನೆ, ನೀವು ಸೋಫಾಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ನೀವು ಹೆಂಗೆ ಚೇರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಸೋಫಾ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಎಕ್ಸಾಕ್ಟ್ಲಿ ಮೇಡಮ್. ಎಕ್ಸಾಕ್ಟ್ಲಿ ಮೇಡಮ್, ಹೌದು ಮೇಡಮ್. ಬನ್ನಿ ನಿಮ್ಗೆ ಒಂದು ಜಾಗ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ಲಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈ ಜಾಗ ಇದೆಯಲ್ವಾ, ಯೂಶುವಲ್ ಆಗಿ ಈಗ ಯಾರೇ ಫರ್ನಿಚರ್ ಬೈ ಮಾಡಕ್ ಹೋದ್ರೆ, ಫರ್ನಿಚರ್ ಅಂದ್ರೆ ಏನ್ ಅನ್ಕೋತಾ ಹೇಳಿ, ಈಗ ಜಸ್ಟ್ ನನ್ನ ಮನೆಗೆ ಒಂದು ಸೋಫಾ ಬೇಕು, ಸೋಫಾ ಬೈ ಮಾಡ್ತೀನಿ, ನನ್ನ ಮನೆಗೆ ಒಂದು ಡೈನಿಂಗ್ ಟೇಬಲ್ ಬೇಕು, ಡೈನಿಂಗ್ ಟೇಬಲ್ ಬೈ ಮಾಡ್ತೀನಿ. ಬಟ್ ನಮ್ ಕಾನ್ಸೆಪ್ಟ್ ಆ ತರ ಅಲ್ವೇ ಇಲ್ಲ ಮೇಡಮ್. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಟೇಬಲ್, ಚೇರ್ಸ್ ಜೊತೆಗೆ ಇದು ನೋಡ್ಬೋದು ನೀವು ಇಲ್ಲಿ, ಇದೆಲ್ಲ ಇದಕ್ಕೆ ಅಂತ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಿಮ್ಗೆ ರ್ಯಾಕ್ಸ್ ಅಂತಾನೋ ಕಬೋರ್ಡ್ಸ್ ಅಂತಾನೋ ಆ ಫೀಲೇ ಬರಲ್ಲ, ಎಷ್ಟು ಆರ್ಟಿಸ್ಟಿಕ್ ಆಗಿದೆ. ಏನ್ ಗೊತ್ತಾ, ನಿಮ್ಗೆ ಥೀಮ್ ಬೇಸ್ಡ್ ಅಂತ ಹೇಳಿದಾಗ ಇಲ್ಲೊಂದು ಒಳ್ಳೆ ಥೀಮ್ ಇದೆ. ನೀವು ನೋಡಿ, ಇದು ಕಂಪ್ಲೀಟ್ಲಿ ಇದೆಯಲ್ವಾ, ಈ ಒಂದು ಬೆಡ್ರೂಮ್ ಥೀಮ್ ಇರ್ಬೋದು, ಅಥವಾ ಕಾಫಿ ಟೇಬಲ್ಸ್ ಇರ್ಬೋದು, ಅಥವಾ ಸ್ಟಡಿ ಟೇಬಲ್ಸ್ ಇರ್ಬೋದು, ಕಬೋರ್ಡ್ಸ್ ಇರ್ಬೋದು. ಆರಾಮಾಗಿ ಕುತ್ಕೊಳ್ಳಿ ಮೇಡಮ್. ಮೇಡಮ್ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್ ಸೆಂಟರ್, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಸ್, ಫೀಲ್ ನೋಡಿ, ನೋಡಕ್ಕೆ ನಿಮ್ಗೆ ಎಷ್ಟು ಕ್ಲಾಸ್ ಆಗಿ ಅನ್ಸುತ್ತೆ. ಏನೋ ಒಂದು ತಗೋಬೇಕು, ಎಲ್ಲರ ಕಣ್ಣು ಓ ಅನ್ನೋ ಹಾಗಿರ್ಬೇಕು ಅಂತ ಯಾರು ಅನ್ಕೊಳ್ಳಲ್ಲ. ಯಾಕಂದ್ರೆ ರಾತ್ರಿ ಹೋದಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಂತ ಇಷ್ಟಪಡ್ತಾರೆ. ಅಂಥದಕ್ಕೆ ಈ ತರದ್ದು ಹೇಳಿ ಮಾಡಿಸಿದ್ದು ಅಲ್ವಾ? ಇದು ಫ್ರಾಂಚೈಸಿ ಮಾಡೆಲ್ ಇರೋದ್ರಿಂದ ಯಾವುದೇ ತರ ಕ್ವಾಲಿಟಿನಲ್ಲಿ ನಿಮ್ಗೆ ಇಶ್ಯೂ ಇರಲ್ಲ. ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಇಡೀ ಇಂಡಿಯಾದಲ್ಲಿ ಇದು 3 ಇದೆಯಾ ಸರ್? ನೋ ಮೇಡಮ್, ಇದು ಇಂಡಿಯಾದಲ್ಲಿ ನೆಸ್ಟ್ ನಾರ್ಡಿಕ್ ಇರೋದು ನಮ್ದೇನೆ ಫಸ್ಟ್. ನಿಮ್ದೇ ಫಸ್ಟ್? ವಿ ಆರ್ ದ ಮಾಸ್ಟರ್ ಫ್ರಾಂಚೈಸಿ. ಓ ಸೂಪರ್. ಓಕೆನಾ? ಸೊ ಹಾಗಾಗಿ ನಿಮ್ಗೆ ಯಾವುದೇ ತರ, ನಿಮ್ದು ಫಾರ್ ಎಕ್ಸಾಂಪಲ್ ಒಂದು ವಿಲ್ಲಾ ಇದ್ರೆ ಅದಕ್ಕೆ ಥೀಮ್ ಬೇಕಾ, ನಾವೇ ರೆಡಿ ಮಾಡ್ಕೊಡ್ತೀವಿ, ಅದ್ರ ಟೆನ್ಷನ್ ಬೇಡ. ನಿಮ್ಗೆ ಥೀಮ್ ಯಾವ ಥೀಮ್ ಸೂಟ್ ಆಗುತ್ತೆ,
ಅಂದ್ರೆ ಇಲ್ಲಿಗೆ ಈ ಸೋಫಾ ಸೂಟ್ ಆಗುತ್ತೆ, ಈ ಡೈನಿಂಗ್ ಸೂಟ್ ಆಗುತ್ತೆ, ಅಥವಾ ಈ ಫರ್ನಿಚರ್ ಸೂಟ್ ಆಗುತ್ತೆ, ಈ ಕರ್ಟನ್ಸ್ಗೆ, ಈ ಕಲರ್ಗೆ, ಅಥವಾ ಈ ಪೇಂಟ್ ಕಾಂಬಿನೇಷನ್ಸ್ಗೆ ಈ ಥೀಮ್ ಸೂಟ್ ಆಗುತ್ತೆ ಅಂತ ನಮ್ಮರೇ ಇನ್ನು ಫ್ರೀ ಕನ್ಸಲ್ಟೇಷನ್ಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ಕೊಡ್ತಾರೆ. ಸೂಪರ್. ಸೊ ನೀವು ಬರೀ ಸ್ಟೋರ್ ಬಂದು ತಗೊಂಡ್ ಹೋಗಿ ಅಂತ ಹೇಳಲ್ಲ. ಎಸ್ 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 ಮನೆಗೆ ಬಂದು ನಿಮ್ ಮನೆ ನೋಡಿ ಹಿಂಗಿದ್ಯಾ, ಓಕೆ ನೋಡಿ ಈ ತರ ಚೆನ್ನಾಗಿರತ್ತೆ ಅನ್ನೋ ಸಜೆಷನ್ ಕೊಡ್ತಾರೆ. ನೋಡಿ ಥೀಮ್ ಅಂತ ಬಂದಾಗ ಈಗ ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್, ಎಷ್ಟು ಚೆನ್ನಾಗಿದೆ ಸರ್ ಇದು. ಆಸ್ ಎ ಕ್ಲೈಂಟ್ ತರ ಅಬ್ಸರ್ವ್ ಮಾಡಿ ಮೇಡಮ್, ಆಸ್ ಎ ಕ್ಲೈಂಟ್ ತರ ನೀವು ಅಬ್ಸರ್ವ್ ಮಾಡಿ. ಈಗ ನಿಮ್ಮ ಮನೆಗೇನೆ ಇದು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಈ ಸೋಫಾಸ್ ಇರ್ಬೋದು ಅಥವಾ ಟೇಬಲ್ಸ್ ಇರ್ಬೋದು, ಇದು ಥೀಮ್ಡ್ ಆಗೇ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ಅನ್ಸ್ತಾ ಇರುತ್ತೆ ಏನಂದ್ರೆ, ಮೇಜರ್ ಆಗಿ ನಾನೊಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಬಟ್ ನನ್ಗೆ ಐಡಿಯಾನೇ ಇಲ್ಲ, ಸುಮ್ಮನೆ ಫರ್ನಿಚರ್ ತಗೋಬೇಕು, ಯಾವ್ದೋ ಒಂದು ಶಾಪ್ಗೆ ಹೋಗಿ ಒಂದು ಬೈ ಮಾಡು, ಅಥವಾ ಸುಮ್ಮನೆ ಒಂದು ಬೆಡ್ ತಗೋಬೇಕು, ಯಾವ್ದೋ ಒಂದು ಶಾಪ್ಗೆ ಹೋಗಿ ಬೈ ಮಾಡು ಅಂತ ಇರುತ್ತೆ. ಸೊ ಇದನ್ನ ಎಲ್ಲ ಅಂದ್ರೆ ಏನಂದ್ರೆ ಪ್ರತಿಯೊಂದು ನೋಡಿ, ಒಳ್ಳೇದು ಕೆಟ್ಟದ್ದೆಲ್ಲ ನೋಡ್ಬಿಟ್ಟು ಒಂದು ಬೆಸ್ಟ್ ಏನ್ ಕೊಡ್ಬೇಕು ಅನ್ನೋಕ್ಕೋಸ್ಕರನೇ ಶುರು ಮಾಡಿರೋದು ನೆಸ್ಟ್ ನೋಡಿಕ್ ಮೇಡಮ್. ಆಕ್ಚುಲಿ ನೆಸ್ಟ್ ನೋಡಿಕ್ ಅಂತ ಸ್ಟೋರ್ ಓಕೆನಾ, ಇದು ಆಕ್ಚುಲಿ ಬೇಸ್ಡ್ ಆಗಿದ್ದು ಕ್ವೀನ್ಸ್ ರೋಡ್ ಗೊತ್ತಿಲ್ಲ, ಸಿಟಿ ಸೆಂಟರ್ ಮೇಡಮ್. ಎಕ್ಸಾಕ್ಟ್ಲಿ ಸಿಟಿ ಸೆಂಟರ್. ನೀವು ಯಾವ ಕಡೆಯಿಂದ ಬಂದ್ರು ಸರಿ, ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಯಾವ ಮೂಲೆಯಿಂದ ಬಂದ್ರು ಕೂಡ ಸಿಟಿ ಸೆಂಟರ್ ಇದೆ. ಆಕ್ಚುಲಿ ಒನ್ ಆಫ್ ದ ಪಾರ್ಟ್ನರ್ ರಂಗೇಗೌಡ ಅಂತ ಹೇಳಿ. ಸೊ ಇನ್ ಫರ್ದರ್ ಡೀಟೇಲ್ಸ್ ಏನಿದ್ರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಮ್. ಎಸ್ ಸರ್. ಸರ್ ನಿಜವಾಗೂ ನಮ್ಗೇನೋ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಇಲ್ಲಿರೋ ಎಲ್ಲ ಫರ್ನಿಚರ್ಸ್ ಅಂತ ಅನ್ಸೋಕ್ ಶುರು ಆಯ್ತು. ಹೌದು ಮೇಡಮ್, ಏನಕ್ಕೆ ಅಂದರೆ ನಾವು ಬೇಸಿಕಲಿ ವಿ ಆರ್ ಆಲ್ಸೋ ಫ್ರಮ್ ದ ಸೇಮ್ ಬ್ಯಾಕ್ಗ್ರೌಂಡ್, ಕನ್ಸ್ಟ್ರಕ್ಷನ್ ಮತ್ತು ಆರ್ಕಿಟೆಕ್ಚರ್ ಬ್ಯಾಕ್ಗ್ರೌಂಡ್ ಇಂದ ಇದ್ದೀವಿ. ಅದಕ್ಕೋಸ್ಕರ ಓಕೆ. ಸೊ ಜನರಲಿ ನಾವು ನಮ್ಮ ಪ್ರಾಜೆಕ್ಟ್ಗೆ ಡಿಫ್ರೆಂಟ್ ಕಂಟ್ರೀಸಿಂದ ಫರ್ನಿಚರ್ನ ಇಂಪೋರ್ಟ್ ಮಾಡ್ತಾ ಇದ್ದು. ಸೊ ಅವಾಗ ನಮಗೆ ಬೆಸ್ಟ್ ಸ್ಕ್ಯಾಂಡಿನೇವಿಯನ್ ಫರ್ನಿಚರ್ ತೊಗೊಂಬರ್ಬೇಕಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಪಾರ್ಟ್ನರ್ ಡಿಸ್ಕಸ್ ಮಾಡಿ, ಸೊ ಇದು ದಿಸ್ ಇಸ್ ಮಲೇಷಿಯನ್ ಬ್ರ್ಯಾಂಡು. ಈ ಬ್ರ್ಯಾಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 50 year ಓಲ್ಡ್ ಕಂಪನಿ. ಸೊ ಸೆಕೆಂಡ್ ಜನರೇಷನ್ ರನ್ ಮಾಡ್ತಾ ಇದ್ದಾರೆ. ದೇ ಆರ್ ಸಪ್ಲೈಯಿಂಗ್ ಆಲ್ ಓವರ್ ದ ಗ್ಲೋಬಲಿ, ದೇ ಆರ್ ಸಪ್ಲೈಯಿಂಗ್ 100+ ಕಂಟ್ರೀಸ್ ಸಪ್ಲೈ ಮಾಡ್ತಾ ಇದ್ದಾರೆ ಕಂಟ್ರೀಸ್ಗೆ. ಸೊ ಹಾಗಾಗಿ ನಾವು ಇಂಡಿಯಾದಲ್ಲಿ ಯಾಕೆ ನಾವು ಈ ಬ್ರ್ಯಾಂಡ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಅನ್ಕೊಂಡು, ಸೊ ಇಂಡಿಯಾದಲ್ಲಿ ದಿಸ್ ಇಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಸೊ ಇವಾಗ ನಾವು ಫ್ರಾಂಚೈಸಿ ಕೂಡ ಶುರು ಮಾಡ್ತಾ ಇದ್ವಿ. ಮೇಡಮ್ ಇದ್ರ ಬ್ಯೂಟಿ ಏನ್ ಗೊತ್ತಾ, ಒಂದ್ ಸಣ್ಣ ಸ್ಕ್ರೂ ಆಗ್ಲಿ, ಒಂದ್ ಫಿಟ್ಟಿಂಗ್ಸ್ ಆಗ್ಲಿ ಬರೋದು ಕೂಡ ಮಲೇಷಿಯನ್. ಇಟ್ ಇಸ್ ಕಂಪ್ಲೀಟ್ಲಿ ಇಂಪೋರ್ಟೆಡ್. ಓಕೆ, ಯಾ, ಕಂಪ್ಲೀಟ್ ಈಚ್ ಅಂಡ್ ಎವ್ರಿಥಿಂಗ್, ಒಂದು ಬೇಸಿಕ್ ಆಗಿರುವಂತ ಸ್ಕ್ರೂ ಇಂದ ಹಿಡಿದು ಕಂಪ್ಲೀಟ್ ಏನಿದೆಯಾ ಸೆಟಪ್ ಎಲ್ಲವೂ ಕೂಡ ಇಂಪೋರ್ಟೆಡ್ ಆಗಿರುತ್ತೆ, ಮಲೇಷಿಯಾದಾಗಿರುತ್ತೆ. ಬಟ್ ಆಸ್ ಎ ಕ್ಲೈಂಟ್ಗೆ ಬೆಸ್ಟ್ ಅಂತ ಹೇಳಿದ್ರೆ, ಇಟ್ ಈಸ್ ನೀವೇನಾದ್ರು ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಇಟ್ ಈಸ್ ಎಕ್ಸ್ಪೆನ್ಸಿವ್, ಕರೆಕ್ಟ್ ಅಲ್ಲ? ಈಗ ನಾನು ನನ್ನ ಮನೆಗೆ ಬರೀ ನನ್ನ ಮನೆಗೆ ಮಾತ್ರ ತಗೊಳ್ಳೋದ್ರೆ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಲ್ವಾ? ಸೊ ನಿಮ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಕೊಟ್ರೆ ಯಾವ ತರ ಇರುತ್ತೆ? ಇದು ಫ್ಯಾಕ್ಟ್ರಿ ಪ್ರೈಸ್, ಡೈರೆಕ್ಟ್ ಫ್ರಮ್ ಫ್ಯಾಕ್ಟ್ರಿ ಅನ್ನೋದೇ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಇಂಪೋರ್ಟೆಡ್ ಮಲೇಷಿಯಾದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ಬೇಕು, ಇಲ್ಲ, ಡೈರೆಕ್ಟ್ ನಿಮ್ಗೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ದಟ್ ಈಸ್ ದ ಸ್ಪೆಷಾಲಿಟಿ. ಇವ್ರು ಚೈತ್ರ ಅಂತ ಹೇಳ್ಬಿಟ್ಟು ನಮ್ಮ ಸೇಲ್ಸ್ ಮ್ಯಾನೇಜರು, ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಇವರು ನಿಮಗೆ ಹೇಳ್ತಾರೆ. ಏನ್ ಸಕ್ಕರ್ ಆಗಿದೆ ಇದು. ದಿಸ್ ಇಸ್ ಬಿಕಾಸ್ ಇದು ನಮ್ಮ ಮಿನಿಮಲ್ ಅಂಡ್ ಮಾಡರ್ನ್ ಹಾಗೆ ಅಸ್ಥೆಟಿಕ್ ಫರ್ನಿಚರ್ಸ್, ಹಾಗಾಗಿ ಸೂಪರ್ ಆಗಿದೆ ನೋಡಿ, ಎಷ್ಟು ಕ್ಲಾಸಿಕ್ ಆಗಿದೆ ನೋಡಿ, ವೆರಿ ನೈಸ್. ಸೊ ಇದ್ರ ಸ್ಪೆಷಾಲಿಟಿನೇ ಇದ್ರ ಮಿನಿಮಲ್ ಡಿಸೈನ್ಸ್. ಸೊ ಎಲ್ಲರೂ ಈಗ ನಾನೇನು ಹೇಳ್ತೀನಿ ಅಂತಂದರೆ, ಸ್ಕ್ಯಾಂಡಿನೇವಿಯನ್ ಅನ್ನೋದು ಒಂದು ಥೀಮ್ ವಿಚ್ ಇಸ್ ವೆರಿ ಮಿನಿಮಲ್. ಯಾರ ಪರ್ಸ್ನಾಲಿಟಿ ಮಿನಿಮಲ್ ಆಗಿರುತ್ತೋ, ಯಾರು ಡೌನ್ ಟು ಅರ್ತ್ ಅಥವಾ ಯಾರ ಪರ್ಸ್ನಾಲಿಟಿ ಸಿಂಪಲ್ ಆಗಿರುತ್ತೋ, ಇದು ಅವ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಇದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನಮ್ಮದು. ಏನಕ್ಕೆ ಅಂತ ಅಂದರೆ ಇದರಲ್ಲಿರೋ ಕಂಫರ್ಟ್ ನೆಕ್ಸ್ಟ್ ಲೆವೆಲ್. ಕಾರಣ ಇಲ್ಲಿರೋ ಬೆಂಟ್ ವುಡ್. ಸೊ ನೀವು ಅಲ್ಲಿ ನೋಡ್ಬೋದು. ಸೊ ಆ ಬೆಂಟ್ ವುಡ್ ನಿಮಗೆ ಗ್ರೇಟ್ ಸಪೋರ್ಟ್ ಕೊಡುತ್ತೆ ಬ್ಯಾಕ್ಗೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದರೆ, ಸೊ ದೀಸ್ ಆರ್ ಆಲ್ ಡಿಸೈನ್ಡ್ ಅಕಾರ್ಡಿಂಗ್ ಟು ದ ಎರ್ಗನಾಮಿಕ್ಸ್. ಎರ್ಗನಾಮಿಕ್ಸ್ ಇಸ್ ನಥಿಂಗ್ ಬಟ್ ನಮ್ಮ ಬಾಡಿ ಪೋಸ್ಚರ್. ಸೊ ನಮ್ಮ ಬಾಡಿ ಪೋಸ್ಚರ್ ಏನಿದೆ, ನಮ್ಮ ಬೆನ್ನು ಹೇಗಿದೆ, ನಮ್ಮ ಸೀಟಿಂಗ್ಸ್ ಪೋಸ್ಚರ್ ಹೇಗಿದೆ, ಎಲ್ಲನೂ ಕನ್ಸಿಡರ್ ಮಾಡಿಬಿಟ್ಟು ಇದನ್ನು ಡಿಸೈನ್ ಮಾಡಿರೋದು. ಸೊ ನಮ್ಮ ಫಾರ್ ಎಕ್ಸಾಂಪಲ್ ನೀವು ಆಫೀಸ್ ಚೇರ್ಸ್ಗೆ ಹೋದರೆ ಎರ್ಗನಾಮಿಕಲಿ ಡಿಸೈನ್ಡ್ ಆಫೀಸ್ ಚೇರ್ಸ್ ಬರುತ್ತೆ. ವೈ ನಾಟ್ ಇನ್ ರೆಸಿಡೆನ್ಷಿಯಲ್ ಫರ್ನಿಚರ್ಸ್? ಸೊ ಹಾಗಾಗಿ ಇನ್ ರೆಸಿಡೆನ್ಷಿಯಲ್ ಫರ್ನಿಚರ್ಸಲ್ಲೂ ಕೂಡ ಎರ್ಗನಾಮಿಕಲಿ ಡಿಸೈನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಾಡಕ್ಟ್ಸ್ ಎಲ್ಲ, ಈ ಬೆಂಟ್ ವುಡ್ ಆಗಿರಲಿ, ಆ ಗ್ರೇಟ್ ಸಪೋರ್ಟ್ ಆಗಿರಲಿ, ಇಷ್ಟೇ ಡೆನ್ಸಿಟಿ ಫೋಮ್ ಯೂಸ್ ಮಾಡಬೇಕು ಅನ್ನೋದಾಗಿರಲಿ ಬಂದಿರೋದು. ಸೊ ಈ ಪರ್ಟಿಕ್ಯುಲರ್ ಪೀಸ್ ಕೂಡ ಅಷ್ಟೇ, ಎಲ್ಲರೂ ಬಂದ್ಬಿಟ್ಟು ಕೇಳ್ತಾರೆ, ಬಿಕಾಸ್ ಇದು ಡಿಸ್ಪ್ಲೇಲಿ ಇರೋದ್ರಿಂದ ಇದನ್ನೇ ನೋಡಿ ಕೂಡ ಕಸ್ಟಮರ್ಸ್ ಬಂದಿರೋದಿದೆ. ಸೊ ಎಷ್ಟು ಮಿನಿಮಲ್ ಆಗಿ ಸೆಟ್ ಆಫ್ 2 ಬರುತ್ತೆ ಇದು. ಸೊ ಎಷ್ಟು ಮಿನಿಮಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ರೋಸ್ ಗೋಲ್ಡ್ ಮೆಟಲ್ ಲೆಗ್ಸ್ ಬರುತ್ತೆ ನಿಮಗೆ, ಹಾಗೆ ಅಕ್ರಿಲಿಕ್ ಟಾಪ್ ಬರುತ್ತೆ.
ಈ ಫೋಮ್ ಇದೆ ಅಲ್ಲ, ಈ ಫೋಮ್ 60 ಡೆನ್ಸಿಟಿ ಫೋಮ್ ಅಥವಾ ನಾವು ಹೇಳ್ತೀವಿ ಹೈ ಡೆನ್ಸಿಟಿ ಫೋಮ್ ಅಂತ ಹೇಳ್ತೀವಿ. ಕಾರಣ ಏನಂತಂದ್ರೆ ಮಾರ್ಕೆಟಲ್ಲಿ ತುಂಬಾ ಸೋಫಾಸ್ ಇದೆ. ಸೊ ಹೇಗಿರುತ್ತೆ ಅಂತಂದ್ರೆ ಕುತ್ಕೊಂಡ ತಕ್ಷಣ ನಾವು ಆಲ್ಮೋಸ್ಟ್ ಒಳಗಡೆನೆ ಹೊರಟೋಗ್ಬಿಟ್ಟಿರ್ತೀವಿ. ಸೊ ಚೆನ್ನಾಗಿದೆ. ಹೌದು, ಸೊ ಆ ತರ ಡೆನ್ಸಿಟಿ ಯೂಸ್ ಮಾಡಿದಾಗ ಏನಾಗುತ್ತೆ, ಒಂದು 2 ವರ್ಷ 3 ವರ್ಷ ಯೂಸ್ ಮಾಡಿದಾಗ ಅದು ಹಳ್ಳ ಬೀಳಕ್ ಸ್ಟಾರ್ಟ್ ಆಗುತ್ತೆ. ವಾಟ್ ವಿ ಕಾಲ್ ಸ್ಯಾಗಿಂಗ್. ಹೌದು. ಸೊ ನಮ್ಮ ಸೋಫಾ ಸ್ಪೆಷಾಲಿಟಿ ಏನಂತ ಅಂದ್ರೆ 60 ಡೆನ್ಸಿಟಿ ಫೋಮ್ ಯೂಸ್ ಮಾಡಿರೋದ್ರಿಂದ ಸ್ಯಾಗಿಂಗ್ ಆಗಲ್ಲ. 10 ವರ್ಷ 15 ವರ್ಷ ಯೂಸ್ ಮಾಡಿದ್ರು ನಿಮ್ಮಲ್ಲಿ ಆ ಹಳ್ಳ ಬೀಳೋ ಅಥವಾ ಸ್ಯಾಗಿಂಗ್ ಆಗುವಂತ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ವಾರಂಟಿ ಎಷ್ಟು ವರ್ಷ ಇದೆ? 5 years. 5 years ವಾರಂಟಿ. ಎಲ್ಲ 2 years 3 years ಅಂತ ಹೇಳ್ತಾರೆ, 5 years ವಾರಂಟಿ ಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಇಂಪೋರ್ಟೆಡ್ ಮಲೇಷ್ಯಾ ಇಂದ ಬಂದಿರುವಂತದ್ದು. ಸೊ ಮ್ಯಾನುಫ್ಯಾಕ್ಚರರ್ಸ್ ಅವರೇ ಆಗಿರ್ತಾರೆ, ಡೈರೆಕ್ಟ್ ಫ್ರಮ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ನಿಮಗೆ ವೆರಿ ಗುಡ್ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ. ಇದೊಂದು ಥೀಮ್ ಅನ್ಸುತ್ತೆ. ಹೌದು, ಇದು ಲುಡ್ಲೋ ಅಂತ ಥೀಮ್ ಹೆಸರು. ಸೊ ಈ ಡಿಸೈನ್ಸ್ ನ ನೋಡಬಹುದು, ಇದೆಲ್ಲ ಫ್ಲೂಟೆಡ್ ಡಿಸೈನ್ಸ್. ವೆರಿ ನೈಸ್. ಐ ಥಿಂಕ್ ಇದು ಓಪನ್ ಮಾಡಬಹುದು. ಸ್ಲೈಡ್ ಅಂಡ್ ಓಪನ್. ಸೊ ಇದು ಸ್ಲೈಡ್ ಅಂಡ್ ಓಪನ್ ಅಂಡ್ ಇದು ಪುಷ್ ಅಂಡ್ ಓಪನ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಪುಷ್ ಮಾಡಿರಿ. ಸೊ ಇದು ಈ ತರ ಇದೆ. ಅಂಡ್ ಇದೆಲ್ಲ ನಾವು ಮಲೇಷಿಯನ್ ಓಕ್ ಇಂದ ಮಾಡಿರ್ತೀವಿ. ಮಲೇಷಿಯನ್ ಓಕ್ ಇಂದ? ಎಸ್, ಮಲೇಷಿಯನ್ ಓಕ್. ಚೆನ್ನಾಗಿದೆ ಅಂತ ಯಾರಾದ್ರೂ ಮನೇಲಿ ಬಂದ್ರೆ ಆಹಾ. ಹೌದು, ಎಕ್ಸ್ಟ್ರಾ ಗೆಸ್ಟ್ ಇಂಟರ್ವ್ಯೂಸ್ ಗೆ ಇದಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. Exactly. ನಮ್ಮ ಭಾಷೆಯಲ್ಲಿ ನಮ್ಮ ಒಂದು ಪ್ರೊಫೆಷನ್ ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬನ್ನಿ ಮ್ಯಾಮ್, ಕೂತ್ಕೊಳ್ಳಿ. ಕರೆಕ್ಟ್. ಸೊ ಈಗ ನೀವು ಕುತ್ಕೊಂಡಿರೋದು ಪಫ್, ಅಂಡ್ ಈ ಪಫ್ ನಾವು ಟೆಡಿ ಫ್ಯಾಬ್ರಿಕ್ ಇಂದ ಮಾಡಿರೋದು. ಟೆಡಿ ಫ್ಯಾಬ್ರಿಕ್. Yes. ವಾವ್. ಸೊ ಇವಾಗ ಟೆಡಿ ಬೇರ್ಸ್ ಗೆಲ್ಲ ಯೂಸ್ ಮಾಡಿ. ಎಕ್ಸಾಕ್ಟ್ಲಿ ಆ ತರಾನೇ. ಸೊ ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಫ್ಯಾಬ್ರಿಕ್ ಅಂದ್ರೆ ಇದೇನೆ. ಸೊ ಇದು ಟೆಡಿ ಫ್ಯಾಬ್ರಿಕ್ ಅಂಡ್ ಈ ಸೀರೀಸ್ ಅಲ್ಲಿ ಕೆಲವೊಂದು ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಇದೆ. ಸೊ ಈ ಪರ್ಟಿಕ್ಯುಲರ್ ಲಾಂಚರ್ ರೂಬಿ ಫ್ಯಾಬ್ರಿಕ್ ಇಂದ ಮಾಡಿರೋದು. ಸೊ ಇದ್ರಲ್ಲಿ ನೋಡ್ಬೋದು, ನಾವು ಈ ಪರ್ಟಿಕ್ಯುಲರ್ ಸೀರೀಸ್ ಅಲ್ಲೇ ಒಂದು 2-3 ತರದ ಫ್ಯಾಬ್ರಿಕ್ ನ ಯೂಸ್ ಮಾಡಿದೀವಿ. ಈ ಪರ್ಟಿಕ್ಯುಲರ್ ಲಾಂಚರ್ 2 ಕಲರ್ ಅಲ್ಲಿ ಸಿಗುತ್ತೆ, ಒಂದು ಡಾರ್ಕ್ ಕಲರ್ ಅಂಡ್ ಇನ್ನೊಂದು ಇಲ್ಲಿ ನೋಡ್ತಾ ಇರೋ ಹಾಗೆ ಇದು ಲೈಟ್ ಕಲರ್ ಅಲ್ಲಿ ಅವೈಲೇಬಲ್ ಇರೋದು. ರೂಬಿ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಈ ಫ್ಯಾಬ್ರಿಕ್ಗೂ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಇವಾಗ ಕರೆಂಟ್ಲಿ. ಸೊ ಅದೇ ಲುಡ್ಲೋ ಅಲ್ಲಿ ನಮ್ಮದು ಈ ಬೆಡ್, ಇದನ್ನ ಗುಲೋಕ್ಸ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ, ಆ ಫ್ಯಾಬ್ರಿಕಿಂದ ಯೂಸ್ ಮಾಡಿರೋದು. ಸೊ ಇದು ಫುಲ್ ಅಪ್ಹೋಲ್ಸ್ಟರ್ಡ್ ಬೆಡ್. ನಿಮಗೆ ಇದು ವುಡನ್ ಅನ್ನೋದಕ್ಕಿಂತ ಜಾಸ್ತಿ ಅಪ್ಹೋಲ್ಸ್ಟರ್ಡ್ ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥದ್ದು. ವೆರಿ ನೈಸ್. ನೋಡ್ತಾ ಇದ್ರೇನೆ ಆರಾಮಾಗಿ ಮಲ್ಕೊಂಡ್ಬೇಡ ಅನ್ಸುತ್ತೆ. ಹೌದು, ಬ್ಯಾಕ್ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಎಸ್, ಇದು ಕೂಡ ಲುಡ್ಲೋ ಸೀರೀಸ್ ಅಲ್ಲೇ ಇರುವಂತಹ ಒಂದು ಬ್ಯೂಟಿಫುಲ್ ಕನ್ಸೋಲ್ ಟೇಬಲ್ ಅಂತ ಹೇಳ್ಬೋದು. ಸೊ ಇದರಲ್ಲೂ ಅಷ್ಟೇ 2 ಸ್ಲೈಡ್ ಅಂಡ್ ಓಪನ್ ಡೋರ್ಸ್ ಇರುತ್ತೆ, ಒಂದು ಪುಷ್ ಅಂಡ್ ಓಪನ್ ಡೋರ್ ಇದೆ. ಸೊ ಯಾರು ಡಾರ್ಕ್ ವುಡ್ನ ಇಷ್ಟಪಡ್ತಾರೆ, ಹಾಗೆ ಯಾರು ಅವ್ರ ಮನೇನ ತುಂಬ ವುಡನ್ ಆ್ಯಂಡ್ ಸ್ವಲ್ಪ ಅರ್ದಿ ಟೋನ್ಸಲ್ಲಿ ನೋಡೋಕೆ ಇಷ್ಟಪಡ್ತಾರೆ, ಅವರಿಗೆಲ್ಲ ಇದು ಹೇಳಿ ಮಾಡಿಸಿರೋಂಥ ಒಂದು ಸೀರೀಸ್ ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು, ಇದೆಲ್ಲ ನ್ಯಾಚುರಲ್ ವಾಲ್ನಟ್ ವಿನಿಯರಿಂದ ಮಾಡಿರೋವಂಥದ್ದು. ನ್ಯಾಚುರಲ್ ವಾಲ್ನಟ್ ಅಂತ ಅಂದ್ರೇ ಇಟ್ಸ್ ಒನ್ ಆಫ್ ಅ ಕಾಸ್ಟ್ಲಿಯೆಸ್ಟ್ ವುಡ್. ಇದ್ರಲ್ಲಿ ಏನೇನಿದೆ ಮ್ಯಾಮ್? ಕಂಪ್ಲೀಟ್ ಥೀಮ್ ಅಂದ್ರೆ ಏನೇನು ಬರುತ್ತೆ? ಡೈನಿಂಗ್ ಟೇಬಲ್, ಆಮೇಲೆ ಡೈನಿಂಗ್ ಚೇರ್ಸ್, ಸೈಡ್ ಟೇಬಲ್ ಅಥವಾ ಸೈಡ್ ಬೋರ್ಡ್. ಇದು ನಮ್ದು ಚೆಸ್ಟ್ ಆಫ್ ಡ್ರಾವರ್ ತರ, ಇದು ಮಲ್ಟಿ ಫಂಕ್ಷನಲ್ ಕ್ಯಾಬಿನೆಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಸೊ ನಿಮ್ಮ ಕ್ರಾಕರಿ ಯೂನಿಟ್ ಆಗು ಯೂಸ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಚೇರ್ ನಮ್ಮ ಓನರ್ಗೆ ಹೇಳಲ್ಲ ಅಂದರೆ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳಬೇಕು. ಸೊ ಈ ಪರ್ಟಿಕ್ಯುಲರ್ ಚೇರ್ ನನಗೆ ವರ್ಕ್ ಮಾಡಿ ಏನಾದರೂ ಬ್ಯಾಕ್ ಪೇನ್ ಅಂತ ಬಂದಾಗ ನಾನು ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತೀನಿ. ಕಾರಣ ಇಷ್ಟೇ, ಈ ಚೇರ್ ಇದೆಯಲ್ಲ, ಇದು ಹಿಂದ್ಗಡೆಯಿಂದ ಒಂದು ಇಟ್ ಗಿವ್ಸ್ ಅ ಎಫೆಕ್ಟ್ ಆಫ್ ಹಗಿಂಗ್ ಫ್ರಮ್ ಬಿಹೈಂಡ್. ಆ ಬೆಂಟ್ ವುಡ್ ಇದೆಯಲ್ಲ, ಇಟ್ ಗಿವ್ಸ್ ಅ ಗ್ರೇಟ್ ಸಪೋರ್ಟ್. ಆ ಎರ್ಗನಾಮಿಕಲಿ ಡಿಸೈನ್ ಇಂದಾಗಿ ನಮ್ಮ ಪೋಸ್ಚರ್ ಕೂಡ ಮೇಂಟೈನ್ ಆಗುತ್ತೆ. ಬುಕ್ ಶೆಲ್ಫ್ ಎಷ್ಟು ಚೆನ್ನಾಗಿದೆ ನೋಡಿ. ಎಸ್, ಸೊ ನಿಮಗೆ ಈ ಬುಕ್ ಶೆಲ್ಫ್ಗಳು 3-4 ಕಲರ್ಗಳಲ್ಲಿ ಸಿಗುತ್ತೆ. ಎಲ್ಲಾನು ನ್ಯೂಟ್ರಲ್ ಟೋನ್ ಕಲರ್ಸ್ ಓನ್ಲಿ. ಸೊ ಫುಲ್ ಪಿಂಟ್ರೆಸ್ಟ್ ವರ್ದಿ ಆ್ಯಂಡ್ ನಿಮಗೆ ಇಷ್ಟ ಆಗಿರುವಂತಹ ವೆರಿ ಮೆಮೊರಬಲ್ ಥಿಂಗ್ಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಇದು ಸೊ ಇದಂತೂ ನನ್ನ ಫೇವ್ರೆಟ್ ಸೀರೀಸ್. ಸೊ ಇದ್ರ ಹೆಸರು ಫಾರೆಸ್ಟ್ ಅಂತ. ಇದ್ರದ್ದು ಸ್ಪೆಷಾಲಿಟಿ ಏನಂತ ಅಂದರೆ, ಇದರಲ್ಲಿರೋ ರ್ಯಾಟನ್ ಫಿನಿಶ್ ಇದೆ ಅಲ್ಲ, ಆ ರ್ಯಾಟನ್ ಫಿನಿಶ್ನ ಮಾಡಿರೋದು ಪ್ಯೂರ್ ಬ್ಯಾಂಬೂ ಇಂದ. ಸೊ ಈ ಲಾಂಚರ್ ಅಂತೂ ಹೇಳೋದೇ ಬೇಡ, ಪ್ಯೂರ್ ಲೆದರಿಂದ ಮಾಡಿರೋದು. ನಾವು ಅದಕ್ಕೆ ಎನೆಲಿನ್ ಲೆದರ್ ಅಂತ ಹೇಳ್ತೀವಿ. ಸೊ ಇಟ್ಸ್ 100% ಜೆನ್ಯೂನ್ ಲೆದರ್. ಸೊ ಇದ್ರದ್ದು ಕಂಫರ್ಟ್ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಓಕೆ, ಸೊ ಕುತ್ಕೊಂಡು ನೋಡಿ ಒಂದ್ಸಲ. ನೋಡ್ತಾ ಇದ್ದೇನೆ, ಕೂರ್ಬೇಕು ಅನ್ಸುತ್ತೆ. ಆಹಾ, ತುಂಬಾ ವರ್ಕ್ ಮಾಡಿ ಸ್ಟ್ರೆಸ್ ಆಗಿ ಬಂದಾಗ ಈ ತರ ರಿಲ್ಯಾಕ್ಸ್ ಆಗಿ ಕುತ್ಕೊಂಡ್ರೆ ಇಂಥ ಚೇರಲ್ಲಿ ಏನ್ ಸಕ್ಕದಾಗಿರುತ್ತೆ. ಬೇಕಾ ಹಾಗಿದ್ರೆ ಬನ್ನಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ, ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ ಸ್ಟೋರ್ಗೆ.
3-seater ಸೋಫಾ. ಆಕ್ಚುಲಿ ಇದ್ರ ಹೆಸರು ಮೀರಾ ಅಂತ ಅಂದ್ಬಿಟ್ಟು. ಮೀರಾ? ಎಸ್. ಓ, ಏನಕ್ಕೆ ಹಾಗೆ? ಸೊ ಇಟ್ಸ್ ಜಸ್ಟ್ ಲೈಕ್ ದಟ್. ಸಕ್ಕದಾಗಿದೆ ಅಂಡ್ ತುಂಬಾನೇ ಕಂಫರ್ಟ್ ಆಗಿದೆ. ಆರಾಮಾಗಿ ಮಲ್ಕೋಬಹುದು, ಮಕ್ಕಳು ದೊಡ್ಡವರು ಎಲ್ಲಾನು. ಅಷ್ಟು ಚೆನ್ನಾಗಿದೆ, ವೆರಿ ಕಂಫರ್ಟಬಲ್. ಹೌದು, ಇದ್ರದ್ದು ಡ್ರಾವರ್ಸ್ ಕೂಡ ಅಷ್ಟೇ ಪ್ಯೂರ್ ಬ್ಯಾಂಬೂ ಇಂದ ಮಾಡಿರೋ ರಟಾನ್ ಇದು. ಸೊ ಇದಂತೂ ಪ್ಯೂರ್ ಕಂಪ್ಲೀಟ್ ಸ್ಕ್ಯಾಂಡಿನೇವಿಯನಿಶ್ ಸ್ಟೈಲ್ ಡಿಸೈನ್ ಅಂತಾನೆ ಹೇಳ್ಬೋದು. ಇದೇನಿದು ಹೀಗಿದೆ ಡೈನಿಂಗ್ ಟೇಬಲ್? ಸೊ ಈ ಕಾನ್ಸೆಪ್ಟ್ ಏನಂತ ಅಂದ್ರೆ ಎಕ್ಸ್ಟೆಂಡಬಲ್ ಡೈನಿಂಗ್ ಟೇಬಲ್. ನಿಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಇದ್ದೀರಾ ಅಂತ ಅಂದಾಗ ಕಾಂಪ್ಯಾಕ್ಟ್ ವರ್ಷನ್ ಯೂಸ್ ಮಾಡ್ಬೋದು. ಹೇಗೆ? ಐ ವಿಲ್ ಶೋ ಇಟ್. ಸೊ ಜಸ್ಟ್ ಸೊ ಇದು ಎಕ್ಸ್ಟೆಂಡೆಡ್ ವರ್ಷನ್. ಓ ಸೂಪರ್. ಸೊ ಇದನ್ನೇ ನೀವು ಕಾಂಪ್ಯಾಕ್ಟ್ ಮಾಡ್ಬೇಕಂತಂದ್ರೆ ಯು ಜಸ್ಟ್ ಹ್ಯಾವ್ ಟು. ಓ, ಇನ್ನೂ ಚಿಕ್ಕದಾಗೋಯ್ತು. ಸೂಪರ್. ಓಕೆ. ಸೊ ಕಮ್ಮಿ ಜನ ಇದ್ದಾಗ ಈ ತರ ಯೂಸ್ ಮಾಡ್ಕೋಬಹುದು. ಯಾರೋ ಗೆಸ್ಟ್ ಸಡನ್ ಆಗಿ ಬಂದ್ರು, ಇನ್ನ ಸ್ವಲ್ಪ ಜಾಗ ಬೇಕು ಅಂತ ಅಂದಾಗ ಇದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮಾಡೋಣ? ಖಂಡಿತ. ಫುಲ್ ಎಳಿರಿ ಅಂಡ್ ಪುಷ್ ಇಟ್. ವಾವ್. ಸೊ ದಿಸ್ ಇಸ್ ಫಾರ್ ದ ವುಡ್ ಫರ್ನಿಚರ್ ಲವರ್ಸ್. ಯಾರಿಗೆ ಅಪ್ಹೋಲ್ಸ್ಟರ್ಡ್ ಡಿಸೈನ್ಸ್ಗಿಂತ ವುಡನ್ ಫರ್ನಿಚರ್ ಮನ್ಸಿಗೆ ಹತ್ರ ಅನ್ಸುತ್ತೋ ಅಂಥವ್ರಿಗೆ ಈ ಪರ್ಟಿಕ್ಯುಲರ್ ಡಿಸೈನ್. ಈ ಸೀರೀಸ್ ಹೆಸರು ಮ್ಯಾಡ್ರಿಡ್ ಅಂತ. ಸೊ ಇದ್ರದ್ದು ಫಿನಿಶಿಂಗ್ ನೋಡಿ ನೀವು, ಇದ್ರದ್ದು ಪ್ರತಿಯೊಂದು ಫಿನಿಶಿಂಗ್ ಆಗಿರ್ಬೋದು, ಆ ಯೂನಿಫಾರ್ಮಿಟಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದು ಅಕೇಶಿಯಾ ಮತ್ತು ಮಲೇಷಿಯನ್ ಓಕ್ ಎರಡು ಮಿಕ್ಸ್ ಅಲ್ಲಿ ಮಾಡಿರೋದು. ಸೊ ಸಿಮಿಲರ್ ಸೀರೀಸ್ ಅಲ್ಲಿ ನಿಮಗೆ ಬೆಡ್ ಸೈಡ್ ಟೇಬಲ್ ಕೂಡ ಬರುತ್ತೆ. ಸೊ ಯು ಕ್ಯಾನ್ ಸಿ ದ ಬೆಡ್ ಸೈಡ್ ಟೇಬಲ್. ಅದೇ ಫಿನಿಶ್, ಅದೇ ಯೂನಿಫಾರ್ಮಿಟಿ, ಆ್ಯಂಡ್ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಥೀಮ್ಡ್ ಫರ್ನಿಚರ್. ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಎಸ್, ಇದು ಕೂಡ ನ್ಯಾಚುರಲ್ ಮಲೇಷಿಯನ್ ಓಕ್ ಇಂದ ಮಾಡಿರುವಂತಹ ಮಟೀರಿಯಲ್ಸ್. ವಿನಿಯರ್ ಅಲ್ಲಿ ಬರುತ್ತೆ, ವಿನಿಯರ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿ ತನಕ ಒಂದೇ ಸೀರೀಸ್. ಸೊ ಡೈನಿಂಗ್ ಆಗಲಿ, ಅಲ್ಲಿ ಲಿವಿಂಗ್ ಏರಿಯಾ ಆಗಲಿ, ಆ್ಯಂಡ್ ಇದ್ರ ಒಂದು ಬೆಡ್ ಕೂಡ ಇದೆ ವಿಚ್ ಇಸ್ ನಾಟ್ ರೈಟ್ ನೌ ಹಿಯರ್. ಸೊ ಅದು ಬಿಟ್ರೆ ಇನ್ನೆಲ್ಲಾನು ಒಂದೇ ಸಿಮಿಲರ್ ಸೀರೀಸ್ ಅಲ್ಲಿ ಬರುತ್ತೆ. ಇಷ್ಟು ಮಿನಿಮಲ್ ಆಗಿದೆ ಡಿಸೈನ್ಸ್, ಎಷ್ಟು ವೆರೈಟಿ ಇರ್ಬೋದಪ್ಪ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಅಬ್ಬಬ್ಬ ಅಂದ್ರೆ ಎಷ್ಟಿರ್ಬೋದು? 100, 200, 300, 1500 ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ ನಮ್ಮ ನೆಸ್ಟ್ ನಾರ್ಡಿಕ್ ಅಲ್ಲಿ. ಸೊ ಈ ಸೀರೀಸ್ ಹೆಸರು ಹ್ಯಾಮಿಲ್ಟನ್ ಅಂತ. ಇದು ಕೂಡ ಒನ್ ಆಫ್ ಡಾರ್ಕ್ ವುಡ್ ಸೀರೀಸ್. ಯಾರಿಗೆ ಡಾರ್ಕ್ ವುಡ್ ಇಷ್ಟ ಆಗುತ್ತೆ ಅವರಿಗೆ ಅಂತ ಮಾಡಿಸಿರುವಂತ ಒಂದು ಸೀರೀಸ್. ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ವೇರ್ಹೌಸ್ ಬಗ್ಗೆ ಹೇಳಬೇಕಾದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಮಲೇಷ್ಯಾದಲ್ಲಿ 5 lakh square feet ಹ್ಯೂಜ್. ಸೊ ಅಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ ವಿತ್ ರೆಡಿ ಸ್ಟಾಕ್. ಸೊ ಅದಕ್ಕೋಸ್ಕರ ನಾವು ಹೇಳೋದು ಇಲ್ಲಿ ಕಸ್ಟಮೈಸೇಷನ್ ಅವೈಲೇಬಲ್ ಇರಲ್ಲ, ಎಲ್ಲ ರೆಡಿ ಸ್ಟಾಕ್ ಇರುತ್ತೆ. ಆ್ಯಂಡ್ ನಿಮಗೆ ಲೀಡ್ ಟೈಮ್ ಕೂಡ ಅಷ್ಟೇ. ನಮ್ಮ ಹತ್ರ ಒಂದು 3 ಕಂಟೈನರ್ ಆಗೋಷ್ಟು ಪ್ರಾಡಕ್ಟ್ ಆಲ್ರೆಡಿ ಇಂಡಿಯನ್ ವೇರ್ ಹೌಸ್ ಅಲ್ಲಿ ಇದೆ. ಅದಕ್ಕೋಸ್ಕರನೇ 5 lakh square feet ಹ್ಯೂಜ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ ವಿತ್ ರೆಡಿ ಸ್ಟಾಕ್. ಸೊ ನಾನು 1500 ವೆರೈಟೀಸ್ ಏನ್ ಹೇಳಿದೆ ಅದೆಲ್ಲನೂ ರೆಡಿ ಆಗಿ ಅವೈಲೇಬಲ್ ಇರುತ್ತೆ. ಸೊ ಒಂದು ವೇಳೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ತೀರಾ, ಅಥವಾ ನಮ್ಮ ಹತ್ರ ಆಲ್ಮೋಸ್ಟ್ 2 to 3 ಕಂಟೈನರ್ ವರ್ತ್ ಪ್ರಾಡಕ್ಟ್ಸ್ ಆಲ್ರೆಡಿ ಇಂಡಿಯನ್ ವೆಬ್ಸೈಟ್ ವೇರ್ ಹೌಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನ ಬಿಟ್ಟು ನೀವು ಸೆಲೆಕ್ಟ್ ಮಾಡ್ತೀರಾ ಕ್ಯಾಟಲಾಗ್ ಇಂದ, ವೆಬ್ಸೈಟ್ ಇಂದ ಅನ್ನೋದಾದ್ರೆ, ಸೊ ನಮ್ಮ ಲೀಡ್ ಟೈಮ್ ಬಂದ್ಬಿಟ್ಟು 6 to 8 weeks ಇರುತ್ತೆ. ಸೊ ಆ 6 to 8 weeks ಒಳಗಡೆ ನೀವು ಈವನ್ ಸಿಂಗಲ್ ಚೇರ್ ಆದ್ರೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ ನೀವು ಆರ್ಡರ್ ಮಾಡ್ತೀರಾ ಅಂತಂದ್ರೆ 6 to 8 weeks ಅಲ್ಲಿ ವಿ ಕ್ಯಾನ್ ಡೆಲಿವರ್ ಟು ಯು.